ಶೀಲವನ್ನು ಕಾಪಾಡುತ್ತೀಯ? ರುದ್ರ, ಒಂದು ಸಾರಿ ಹೊಲಸಿದ ಬಟ್ಟೆಯನ್ನು ವರುಷಾನುಗಂಟಲೆ ಹಾಕಿಕೊಂಡು ತಿರುಗುವ ಬಡವ ನೀನು. ಈ ಶ್ರೀಮಂತ ಪ್ರತಾಪನಿಗೆ ಎದುರಾಗಿ ಇವಳ ಶೀಲವನ್ನು ಕಾಪಾಡುತ್ತೀಯ? ರಾಜಕೀಯ ರಾಜಭಾರವನ್ನೇ ಹೊತ್ತು ತಿರುಗುವ ಸಿಂಹನ ಎದುರಿಗೆ ನಿಂತು ನಮ್ಮ ಕಪಿ ಮುಷ್ಟಿಯಲ್ಲಿ ಸಿಕ್ಕು ವಿಲಂಘನೆ ಒದ್ದಾಡುತ್ತಿರುವ ಆ ರೈತರನ್ನು ಬಿಡಿಸಿಕೊಂಡು ಹೋದಿಯ ಬಡ್ಡಿಯ ಮಗನೇ ರಾಯ. ಒಡ ಹುಟ್ಟಿದ ಅಣ್ಣ ತಮ್ಮಂದಿರಿಗೆ ಮೋಸ ಮಾಡಿ ಬದುಕುತ್ತಿರುವ ಈ ಕಲಿಯುಗದಲ್ಲಿ ಸಂಬಂಧವಿಲ್ಲದ ರೈತರ ಪರ ಹೋರಾಟ ಮಾಡುತ್ತೇನೆಂದು ಒಡ ತಟ್ಟಿ ಹೇಳಿದೆಯಲ್ಲ. ನಿನ್ನ ಹೋರಾಟ ನನ್ನ ಮೋಸದ ಸುಳಿಗೆ ಸಿಕ್ಕು ಭಯಂಕರವಾಗಿ ಅಪ್ಪಳಿಸಿ ಬರುವ ತೆರೆಗೆ ಸೇರದ ಹಡಗಿನಂತೆ ನಡು ಮಧ್ಯದಲ್ಲಿ ಮುಳುಗಿಸಲಿಲ್ಲ. ಮೇರ ನಮ್ ಪ್ರತಾಪ್ ಸಿಂಹನೇ ಅಲ್ಲ. ಹಲೋ ರೇವತಿ. ಯಾರು ನೀವು? ನಾನೇ ರೇವತಿ. 4 ವರ್ಷ ಒಂದೇ ಕಾಲೇಜಿನಲ್ಲಿ ಓದಿ ನಿನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ ಪ್ರತಾಪ್ ಸಿಂಹ. ಓಹೋ, ಪ್ರತಾಪ್. ನನ್ನ ನಿಲ್ಲಿಸಿದ ಕಾರಣ ರೇವತಿ ಮುಗಿಸಿ ಸರ್ಕಾರಿ ನೌಕರಿ ಮಾಡುವ ಶಕ್ತಿ ನಿನ್ನಲ್ಲಿದ್ದರೂ ಕೂಡ ಇಂದು ಬಿಸಿಲಿನಲ್ಲಿ ಬುದ್ಧಿಯನ್ನು ಹೊತ್ತುಕೊಂಡು ಹೊರಟಿರುವೆಯಲ್ಲ, ಇದು ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ. ನೋಡು ಪ್ರತಾಪ, ನನ್ನ ಬದುಕಿನ ಬಾಳಿನ ವಿಚಾರಿಸುವ ಅಧಿಕಾರ ನಿನಗಿಲ್ಲ. ಮೇಲಾಗಿ ನಾನೊಬ್ಳು ರೈತನ ಹೆಂಡತಿ. ರೇವತಿ, ಆ ರೈತನನ್ನು ಮದುವೆ ಮಾಡಿಕೊಂಡು ಏನು ಸುಖ ಅನುಭವಿಸುತ್ತಿರುವೆ. ಪಂಜರದ ಗಿಳಿಯಂತೆ ಮುದ್ದಾಗಿ ಕಾಣುತ್ತಿರುವ ಮುಖದ ಲಕ್ಷಣಗಳೆಲ್ಲ ಈಗ ಬಾಡಿದ ಹೂವಿನಂತಾಗಿದೆ. ಅಂದೇ ನಾನು ನಿನಗೆ ಲವ್ ಲೆಟರ್ ಕೊಟ್ಟ ದಿನ ನೀನು ನನ್ನನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ಒಪ್ಪಿದ್ದರೆ ಇಂದು ಈ ಪ್ರತಾಪ್ ಸಿಂಹನ ಅರಮನೆಯಲ್ಲಿ ರಾಣಿಯಾಗಿರುತ್ತಿರಲಿಲ್ಲವೇ? ಏ ಪ್ರತಾಪ, ಮೊದಲಿನ ಮನಸ್ಸಿರುವುದು ಕಿತ್ತು ಬಿಸಾಕು. ಅದರಂತೆ ನನಗೆ ಲವ್ ಲೆಟರ್ ಕೊಡಲು ಬಂದಾಗ ನಿನ್ನ ಕೆನ್ನಿಗೆ ಬಾರಿಸಿದ್ದು ನೆನಪಿಲ್ಲವೇ? ಗೊತ್ತು ರೇವತಿ, ನೀನು ನನ್ನ ಕೆನ್ನೆಗೆ ಬಾರಿಸಿದ್ದು ಗೊತ್ತು. 100 ಹುಡುಗಿಯರ ಎದುರಿಗೆ ನನ್ನನ್ನು ಅವಮಾನ ಮಾಡಿದ್ದು ಗೊತ್ತು. ಅದರ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ನಾನು ಎಷ್ಟು ದಿನಗಳು ಕಾಯ್ದೆ. ನೀನು ಒಂಟಿಯಾಗಿ ಸಿಗಲಿಲ್ಲ, ಈಗ ಸಿಕ್ಕಿದ್ದೀಯ.
ನನ್ನೆಲ್ಲ ಸೇಡನ್ನು ತೀರಿಸಿಕೊಂಡ ಮೇಲೆ ನಾನು ನಿನ್ನನ್ನು ಕೈ ಬಿಡುವುದು. ಏ ಪ್ರತಾಪ, ಆ ನಿನ್ನ ಸೇಡು ತೀರಿಸಿಕೊಳ್ಳಲು ಈ ಜನ್ಮದಲ್ಲಿ ಸಾಧ್ಯ ಅಂತ ತಿಳಿದುಕೋ. ಒಂಟಿಯನ್ನು ಸಿಕ್ಕಿದೆ ಎಂದು ಅವಳ ಮಗ ಪ್ರಯತ್ನಿಸ್ತಾ ಇದೆಯಲ್ಲ, ಈ ವಿಷಯ ಏನಾದ್ರು ನನ್ನ ಮೈದನಿಗೆ ಗೊತ್ತಾದ್ರೆ ಎದಿಗೂ ಹೊತ್ತು ಬುದ್ಧಿ ಕಲಿಸುತ್ತೇನೆ. ನನ್ನ ಮೈದನ ರಾಯ. ರೇವತಿ, ಆ ನಿನ್ನ ಮೈದುನ ರಾಯನಿಂದ ಈ ಪ್ರತಾಪನನ್ನು ಏನು ಮಾಡುವುದಕ್ಕೂ ಸಾಧ್ಯವಿಲ್ಲ. ಒಳ್ಳೆಯ ಮಾತಿಗೆ ಒಪ್ಪಿ ಬಂದರೆ ಮರೆಯಲ್ಲಿ ಕರೆದುಕೊಂಡು ಹೋಗಿ ಗಪ್ಪು ಚುಪ್ಪಾಗಿ ನನ್ನ ಆಸೆಗೆ ಈಡೇರಿಸಿಕೊಂಡು ಕೈ ಬಿಡುತ್ತೇನೆ. ಅದನ್ನೆಲ್ಲ ಬಿಟ್ಟು ಹಾಗೆ ಹೀಗೆ ಅಂತ ಹಾರಾಡಿದರೆ ಇದೇ ಬೀದಿಯಲ್ಲಿ ನಿನ್ನ ಬಟ್ಟೆ ಬಿಚ್ಚಿ ಸಾವಿರಾರು ಜನರ ಮಧ್ಯೆ ನಿನ್ನನ್ನು ಕೆಡವಿ ಶೀಲವನ್ನು ಸವಿಯಬೇಕಾಗುತ್ತದೆ. ಪ್ರತಾಪ, ಮರ್ಯಾದೆಯಿಂದ ದೂರದ್ದು ಮಾತನಾಡು. ನೋಡು, ಹೆಣ್ಣನ್ನು ಬಲ್ಕಲ ಪ್ರಯತ್ನಿಸಿದ್ದು ನಿಜವಾದರೆ ನನ್ನಂತ ಹೆಣ್ಣೆ ಸಲುವಾಗಿ ನಿಮ್ಮಂತ ಗಂಡಸರು ಜೈಲಿ ಸೇರಿ ಹೋಗಿದ್ದಾರೆ. ಅಷ್ಟೇ ಅಲ್ಲ, ನನ್ನಂತ ಹೆಣ್ಣೆ ಸಲುವಾಗಿ ನಿಮ್ಮಂತ ಗಂಡಸರು ಪ್ರಾಣ ಕಾಯ್ದುಕೊಂಡು ಹೋಗಿದ್ದಾರೆ. ಅಷ್ಟೇ ಮಿಕ್ಕಿ ನನ್ನ ಮೊಟ್ಟಲು ಬಯತೆ ಆದ್ರೆ ನಿನ್ನ ಪ್ರಾಣ ಹೋಗುದು ಖಂಡಿತ. ನೀ ನಿಜವಾದ ಗಂಡಸಿ ಆಗಿದ್ರೆ ಮೊಟ್ಟು ಗಂಡಸಾಗೆ ರೇವತಿ, ಗಂಡ ಸ್ಥಳದ ಗಂಡು ಬೀಜವನ್ನೇ ಬಿತ್ತಿ ನಿನ್ನಂತ ನೂರಾರು ಹುಡುಗಿಯರಿಗೆ ಪಿಂಡವನ್ನು ಬೆಳೆಸಿ ಗಂಡಸಾಗಿ ಮೆರೆಯುತ್ತಿರುವ ಈ ಪ್ರಳಯಾಂತಕ ಪ್ರತಾಪನಿಗೆ ಗಂಡಸಾಗಿದ್ದರೆ ನೋಡು ಎಂದಿಯಲ್ಲ. ಈ ನಿನ್ನ ಹಠಕ್ಕೆ ನನ್ನ ಕೆಟ್ಟ ಚಟವನ್ನೇ ಉಪಯೋಗಿಸಿ ನಿನ್ನ ಶೀಲದ ಗದ್ದಿಗೆಯನ್ನೇ ಗುದ್ದಿ ಸದ್ದಾಗದೆ ನಿನ್ನ ಹೊಟ್ಟೆಯಲ್ಲಿ ನನ್ನ ಗಂಡಸ್ತನದ ಸುದ್ದಿ ಬೆಳೆಸಲಿಲ್ಲ. ನನ್ನ ಹೆಸರು ಪತಿರ್ವತಿಯರ ಪಟ್ಟಣ ಅರಸ ಪ್ರಳಯಾಂತಕ ಪ್ರತಾಪ್ ಸಿಂಹನೇ ಅಲ್ಲ. ಪ್ರತಾಪ್, ಅವಳನ್ನು ಕೈ ಬಿಡು, ಇಲ್ಲಾದರೆ ನಿನ್ನ ಪ್ರಾಣ ಪರದೇಸಾಗಿ ಪರಮಾತ್ಮ ಪಾದಕ್ಕೆ ಸೇರಬೇಕಾಗುತ್ತದೆ. ಈ ಪ್ರತಾಪ್ ಸಿಂಹನ ಪ್ರಣಯದ ಆಟದಲ್ಲಿ ಪ್ರಳಯಾಂತಕನಂತೆ ಬಂದು ನನ್ನ ಕಾರ್ಯವನ್ನು ಅಡ್ವಯಿಸಿದ ಕತ್ತೆ ಯಾರು ನೀನು? ಏ ಪ್ರತಾಪ್, ಗರತಿ ಹೆಣ್ಣಿಗೆ ಗದರಿಸಿ ಗರ್ವದಿಂದ ದರ್ಪವನ್ನು ಮಾತನಾಡುತ್ತಿರುವ ನಿನ್ನಂತ ಹುಚ್ಚ ನನ್ನ ಮಕ್ಕಳನ್ನು ಮಚ್ಚಿ ಅರಿವಂಗ ಪಡೆದು ಬುದ್ಧಿ ಕಲಿಸುತ್ತಾ ಬಂದರನು ರುದ್ರ ತಾಂಡವ ರುದ್ರ ರುದ್ರ. ಏ ರುದ್ರ, ಒಂದು ಸಾರಿ ಹೊಲಸಿದ ಬಟ್ಟೆಯನ್ನು ವರುಷಾನುಗಂಟಲೆ ಹಾಕಿಕೊಂಡು ತಿರುಗುವ ಬಡವ ನೀನು. ಈ ಶ್ರೀಮಂತ್ ಪ್ರತಾಪನಿಗೆ ಎದುರಾಗಿ ಇವಳ ಶೀಲವನ್ನು ಕಾಪಾಡುತ್ತೀಯಾ? ಪ್ರತಾಪ್, ಆದರೆ ನಾ ಬಡವನಿರಬಹುದು, ಆದರೆ ಆಸ್ತಿ ಅಂತಸ್ತು ಐಶ್ವರ್ಯ ಇದೆ ಅಂತ ಕಂಡ ಹೆಣ್ಣನ್ನು ಕೆಡಕುತ್ತಾ ಹೋಗುವ ನಿನ್ನಂತ ಮುರುಕನಲ್ಲ ಈ ರುದ್ರ. ಒಳ್ಳೆ ಮಾತಿನಿಂದ ಅವಳು ಬಿಟ್ಟು ಹೋದರೆ ಸರಿ, ಇಲ್ಲ ನಿನ್ನ ಶ್ರೀಮಂತಿಗೆ ಸಾಮ್ರಾಜ್ಯವನ್ನು ಸೊಟ್ಟು ಸಮಾಚಾರದಿಂದ ನಿನ್ನ ಕೊರಳಲ್ಲಿ ಚಪ್ಪಲರಾಕಿ ಊರ ಬೀದಿ ಒಳಗೆ ನಿನ್ನ ಮೆರವಣಿಗೆ ಮಾಡಬೇಕಾದ್ರೆ ಎತ್ತರ. ಲೇ ರುದ್ರ, ಒಂದು ತುತ್ತು ಕೂಳಿಗೂ ಗತಿ ಇಲ್ಲದೆ ನಾವು ತಂದು ಬಿಸಾಕಿದಾಗ ತಿಂದು ದೊಡ್ಡವನಾದ ಬಡ್ಡಿಯ ಮಗ ನೀನು. ಇಂದು ಈ ಪ್ರತಾಪನಿಗೆ ಎದುರಾಗಿ ನಿಂತು ಚಪ್ಪಲಿ ಹಾರದಿಂದ ಮೆರವಣಿಗೆ ಮಾಡುತ್ತೇನೆಂದು ಪಗಳುವಿಯಾ? ನಿನ್ನನ್ನು ಸುಟ್ಟಾಕಿ ಬಿಡುತ್ತೇನೆ. ಪ್ರತಾಪ್, ನೀಡಿದ ಪಿಸ್ತೂಲವನ್ನು ಗುಂಡು ಆರ್ತಿಂದ ಭಯಪಡೆ ದತ್ತನಲ್ಲ ಈ ರುದ್ರ. ತಾಯಿ ನಾಡಿಗಾಗಿ, ಕನ್ನಡ ನಾಡರಿಗಾಗಿ
ನನ್ನಿಂದ ಒಳ್ಳೇದಾಗದಾದರೆ ನನ್ನ ಪ್ರಾಣ ಕೊಡಗೂ ಏಸದಲ್ಲ ಈ ರುದ್ರ. ಒಳ್ಳೆ ಮಾತ್ರ ತಾಕತ್ತಿದ್ದರೆ ಆಡ್ಸರೆ ಗುಂಡನ್ನು. ತಾಕತ್ತು ಏಯ್! ಲೇ ರುದ್ರ, ಸೌಂದರ್ಯದ ಸುಂದರ ಸಿಲಿಯಾಗಿ ನಿಂತ ಈ ತುಂಡು ಮುಖದ ಚೆಲುವೆಯೊಡನೆ ಚೆಲ್ಲಾಟವಾಡಿ ನನ್ನ ಕಾಮದ ಮತ್ತನ್ನು ಇಳಿಸಿಕೊಳ್ಳಬೇಕೆಂದರೆ ಸಮಯಕ್ಕೆ ಸರಿಯಾಗಿ ಬಂದು ಇವಳ ಮಾನ ರಚನೆ ಮಾಡಿದೆಯಲ್ಲ, ಸಮಯ ಸಿಕ್ಕಾಗ ನಿನ್ನನ್ನು ಕೊಚ್ಚಿ ಹಾಕಿ ಈ ರೇವತಿಯ ಶೀಲವನ್ನು ಸುಟ್ಟು ಹಾಕಲಿಲ್ಲ ಪ್ರಳಯಾಂತಕ ಪ್ರತಾಪ್ ಸಿಂಹನೇ ಅಲ್ಲ. ಬರುತ್ತೇನೆ. ಹೋಗು. ಈ ಜಯ ನಮ್ಮ ರಾಯಣೇನರ ಗೊತ್ತಾದರೆ ನಿನ್ನ ಅರಮನೆಯಲ್ಲೇ ರಣರಂಗವನ್ನು ಕಟ್ಟಿ ಬಿಸ ರಕ್ತವನ್ನು ಹರಿಸಲಾರೆ ಬಿಡಲಾರೆ. ನೋಡುರುದ್ರ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಶೀಲಮಾನ ಕಾಪಾಡಿದ್ಯಾ. ಈ ಋಣವನ್ನು ನಾನು ಯಾವ ಕಾಲಕ್ಕೂ ಮರೆಯೋದಿಲ್ಲಪ್ಪ. ಅದರಲ್ಲಿ ಋಣದ ಮಾತು ಏನಿದೆ ಅಕ್ಕ? ಅನತನಾದ ಸ್ವಂತ ತಮ್ಮನಂತೆ ಅಕ್ಕರೆ ಕೈ ತುತ್ತು ತಿನ್ನಿಸಿದ್ದಾಳೆ. ಆ ಕೈ ತುತ್ತಿನ ಋಣ ನಮ್ಮನ್ನು ಇಲ್ಲಿಗೆ ಕರೆಸಿತು. ಹೌದ್ರ, ಅಣ್ಣ ತಮ್ಮಂದರ ಕಾಣದ ನಿಮ್ಮಕ್ಕ ನಿನ್ನಂತ ಒಳ್ಳೆ ತಮ್ಮನ ಪಡೆದುಕೊಂಡಿದ್ದೀರಲ್ಲ, ನನ್ನ ಜನ್ಮ ಸಾರ್ಥಕವಾಯ್ತಪ್ಪ. ಅಕ್ಕ, ನಾಡಾದ ಗೀತೆ ಒಂದು ಹಳ್ಳದಂಗಿಯರಗಿ ಬಂದ ಚೆಲುವ ಚೆಲುವಗಳ ಬಂದ ಹಳ್ಳದಂಗಿಯರಗಿ ಬಂದ ಚೆಲುವ ಚೆಲುವಗಳ ಬಂದ ಚುಂಬುಗೆರಳು ಬಂದೆರಳು ಅವಾದನೆಂದು ಹರಸುತ್ತೀನೆ ರಕ್ಷಾ ಬಂಧನ ರಕ್ಷಾ ಬಂದ ಶುಭಗುಣವೇ ಈ ರಾಕ್ಷಸ ಬಂದಿತ್ತು ಶುಭಕ್ಕೆ ಬಂದು ಬರಲೆಂದು ಹೀಗಾಗಿ ಮಂದಿಗೆ ಹೇಳಿತ್ತು ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹೊಟ್ಟಿತು ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹೊಟ್ಟಿತು ಒಂದಿಗೆ ಗೌರವೀರಿತು ಬಾತಮ್ಮ, ನಿಮ್ಮ ಮಾವನಿಗೆ ಹೋಗಿ ಬುತ್ತಿ ಕೊಟ್ಟು ಬರೋಣ. ನಡೆಯಕ್ಕೆ ಹೋಗೋಣ.